ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೋಧಿ ಹಿಟ್ಟಿನ ಕೇಕ್ ಹೇಗೆ ಮಾಡೋದಂತ ನೋಡೋಣ. ಕುದಿಸಿರುವ ಬೆಲ್ಲದ ನೀರನ್ನು ತಗೊಂಡಿದ್ದೇವೆ. ಇದಾದಮೇಲೆ ಇದಕ್ಕೆ ಮೊಸರನ್ನು ಹಾಕೋಬೇಕು. ಈ ಕಪ್ಪಿನ ಹಾಫ್ ಅಷ್ಟು ಮೊಸರನ್ನ ತಗೋಬೇಕು ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್. ಇದಾದಮೇಲೆ ನಾವು ಹಾಫ್ ಅಷ್ಟು ಮೊಸರು ತೊಗೊಂಡಿದ್ದೇವಲ್ಲ, ಈಗ ಹಾಫ್ ಅಷ್ಟು ಆಯಿಲ್ನ ತೊಗೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಪ್ಪಿನ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇವೆ ನಾವೀಗ. ಈಗ ನೆಕ್ಸ್ಟ್ ಹಾಲನ್ನು ಹಾಕೊಳ್ಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಫ್ರೆಂಡ್ಸ್. ಈಗ ಬೇಕಿಂಗ್ ಸೋಡಾನ ಹಾಕೋಣ. ಈಗ ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕೋಣ. ಈಗ ನಾವು ಚಾಕ್ಲೇಟ್ ಹರ್ಷೀಸ್ ಸಿರಪ್ನ ಹಾಕೋತಿದ್ದೇವೆ. ಇದಕ್ಕೆ ನೀವು ಕೋಕೋ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್, ಇದು ಹರ್ಷೀಸ್ ಸಿರಪ್ ಇಲ್ಲ ಅಂದರೆ. ಈಗ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋಣ. ಈಗ ಈ ಥರ ಒಂದು ಬೌಲ್ ತೊಗೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಈ ಥರ ಸುತ್ತ ಎಲ್ಲ ಒರೆಸ್ಬೇಕು ನೋಡಿ. ಈ ಥರ ಎಣ್ಣೆ ಹಚ್ಕೊಂಡ್ಮೇಲೆ ಇದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದರಲ್ಲಿ. ಈಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋಣ. ನಾವು ಇದನ್ನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ಓವನಲ್ಲಿ ಕೂಡ ಮಾಡ್ಕೋಬೋದು. ಈಗ ಕುಕ್ಕರನ್ನು 5 ನಿಮಿಷ ಬಿಸಿ ಮಾಡಲು ಇಡಿ. ಈಗ ಇದನ್ನು ಕುಕ್ಕರ್ನಲ್ಲಿ ಇಡೋಣ ಫ್ರೆಂಡ್ಸ್. ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 15 ನಿಮಿಷ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಕೇಕ್ ರೆಡಿ ಆಗಿದೆ. ಈಗ ಇದನ್ನು ತೆಗೆಯೋಣ. ಈಗ ಸೈಡ್ಗೆ ಚಾಕುವಿನಿಂದ ಈ ಥರ ಮಾಡ್ಕೊಳ್ಬೇಕು ನೋಡಿ. ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ.